ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫೈಟ್ ಕ್ಲಬ್ ಕರಿಯರ್ ಅಕಾಡೆಮಿಗೆ ಸ್ವಾಗತ. ಫ್ರೆಂಡ್ಸ್, VAO, PDO, PSI ಮತ್ತು KAS ಎಕ್ಸಾಮ್ಗಳ ಮಾದರಿ ಪ್ರಶ್ನೆಗಳ ಸರಣಿ 2ನೇ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲ ಪ್ರಶ್ನೆ, ಸಮತಲ ದರ್ಪಣ ಅಂದರೆ ಪ್ಲೇನ್ ಮಿರರ್ ದಿಂದ ರಚನೆಯಾದ ಚಿತ್ರವು ಯಾವಾಗಲೂ ಡ್ಯಾಶ್ ಆಗಿರುತ್ತದೆ. ಅಭಾಸಿ ಮತ್ತು ಎತ್ತರ, ವಾಸ್ತವ ಮತ್ತು ಎತ್ತರ, ವಾಸ್ತವ ಮತ್ತು ತಲೆ ಕೆಳಗೆ, ಅಭಾಸಿ ಮತ್ತು ತಲೆ ಕೆಳಗೆ. ಅಭಾಸಿ ಅಂದರೆ ವರ್ಚುವಲ್ ಅಂತ, ವಾಸ್ತವ ಅಂದರೆ ರಿಯಲ್, ಎತ್ತರ ಅಂದರೆ ಎರೆಕ್ಟ್ ಅಂತ ಕರಿತೀವಿ. ಸೊ ಸಮತಲ ದರ್ಪಣ ಪ್ಲೇನ್ ಮಿರರ್ದಿಂದ ರಚನೆಯಾದ ಚಿತ್ರ ಹೀಗೆ ಎರೆಕ್ಟ್ ಆಗಿರುತ್ತೋ ಅಥವಾ ತಲೆಕಾಗಿರುತ್ತೋ ಯೋಚನೆ ಮಾಡಿ. ಇದರ ಸರಿಯಾದ ಉತ್ತರ ಆಪ್ಷನ್ ಎ, ಅಭಾಸಿ ಮತ್ತು ಎತ್ತರ ಅಂದರೆ ವರ್ಚುವಲ್ ಆ್ಯಂಡ್ ಎರೆಕ್ಟ್. ಸಮತಲ ದರ್ಪಣ ಚಿತ್ರದ ಲಕ್ಷಣಗಳು ಇವು. ಸಮತಲ ದರ್ಪಣದಲ್ಲಿ ಯಾವಾಗಲೂ ಅಭಾಸಿ ಮತ್ತು ಎತ್ತರವಾದ ಚಿತ್ರ ಮೂಡುತ್ತೆ. ಚಿತ್ರವು ದರ್ಪಣದ ಹಿಂಭಾಗದಲ್ಲಿ ರಚನೆಗೊಳ್ಳುತ್ತದೆ. ಚಿತ್ರದ ಗಾತ್ರವು ವಸ್ತುವಿನ ಗಾತ್ರದಷ್ಟೇ ಇರುತ್ತದೆ. ಚಿತ್ರ ಮತ್ತು ದರ್ಪಣದ ಅಂತರವು ವಸ್ತು ಮತ್ತು ದರ್ಪಣದ ಅಂತರದಷ್ಟೇ ಇರುತ್ತದೆ. ಇಲ್ಲೇನು ಡಿಸ್ಟೆನ್ಸ್ ಇದೆ, ಆ ಮಿರರಲ್ಲಿ ಕೂಡ ಅಷ್ಟೇ ಡಿಸ್ಟೆನ್ಸ್ ಇರುತ್ತದೆ. ಇಲ್ಲಿ ಎಷ್ಟು ದೊಡ್ಡ ಆಬ್ಜೆಕ್ಟ್ ಇದೆ, ಈ ಮಿರರಲ್ಲಿ ಬಿದ್ದ ಆಬ್ಜೆಕ್ಟ್ ಕೂಡ ಅಷ್ಟೇ ದೊಡ್ಡದಾಗಿರುತ್ತೆ ಅಂತ. ನೆಕ್ಸ್ಟ್ ಕ್ವಶನ್, ತಾರೆಗಳ ಮಿನುಗುವಿಕೆ ಮುಖ್ಯವಾಗಿ ಯಾವ ಪ್ರಕ್ರಿಯೆಯಿಂದ ಉಂಟಾಗುತ್ತದೆ? ಅಪವೃತ್ತಿ ಅಂದರೆ ರಿಫ್ರ್ಯಾಕ್ಷನ್, ಪ್ರತಿಫಲನ ರಿಫ್ಲೆಕ್ಷನ್, ವಿವೃತ್ತಿ ಅಂದರೆ ಡಿಫ್ರ್ಯಾಕ್ಷನ್, ವಿಕಿರಣ ಅಂದರೆ ಡಿಸ್ಪರ್ಷನ್. ಸ್ಟಾರ್ಸ್ ಟ್ವಿಂಕ್ಲಿಂಗ್ ಅಂತಾರಲ್ಲ, ಸ್ಟಾರ್ಸ್ಗಳ ಟ್ವಿಂಕ್ಲಿಂಗ್ ಯಾವ ಪ್ರಕ್ರಿಯೆಯಿಂದ ಉಂಟಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಎ, ಅಪವೃತ್ತಿ ಅಂದರೆ ರಿಫ್ರ್ಯಾಕ್ಷನ್. ತಾರೆಗಳಿಂದ ಬರುವ ಬೆಳಕು ವಾಯುವಿನ ಗಾತ್ರದ ಬದಲಾವಣೆಯಿಂದ ನಿರಂತರ ಅಪವೃತ್ತಿಗೆ ಒಳಗಾಗುತ್ತದೆ. ಇದರಿಂದ ತಾರೆಗಳ ಮಿನುಗುವಿಕೆ ಉಂಟಾಗುತ್ತದೆ. ವಾಯುವಿನ ಗಾತ್ರದ ಬದಲಾವಣೆ ಅಂದರೆ ಡೆನ್ಸಿಟಿ ಆಫ್ ಏರ್. ಡೆನ್ಸಿಟಿ ಮೇಲೊಂದಿರುತ್ತೆ, ಕೆಳಗೊಂದಿರುತ್ತೆ, ಇಲ್ಲೊಂದು ಡೆನ್ಸಿಟಿ ಇರುತ್ತೆ. ಹೀಗೆ ಏರಲ್ಲಿ ಡಿಫ್ರೆನ್ಸ್ ಆಫ್ ಡೆನ್ಸಿಟಿ ಇರೋದರಿಂದ ಏನಾಗುತ್ತೆ, ನಮಗೆ ಸ್ಟಾರ್ಗಳು ಮಿಂಚಿದಂತೆ ಕಾಣುತ್ತೆ. ನೆಕ್ಸ್ಟ್ ಕ್ವಶನ್, ಸರ್ಹುಲ್ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಆಪ್ಷನ್ ಎ ಗುಜರಾತ್, ಆಪ್ಷನ್ ಬಿ ಛತ್ತೀಸ್ಗಢ, ಆಪ್ಷನ್ ಸಿ ಅಸ್ಸಾಂ, ಆಪ್ಷನ್ ಡಿ ಜಾರ್ಖಂಡ್. ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ಜಾರ್ಖಂಡ್. ಸರ್ಹುಲ್ ಹಬ್ಬವು ಜಾರ್ಖಂಡ್ ಪ್ರದೇಶದಲ್ಲಿ ಆಚರಿಸಲ್ಪಡುವ ಜನಪ್ರಿಯ ಹಬ್ಬಗಳಲ್ಲಿ ಒಂದಾಗಿದೆ. ಸರ್ ಎಂದರೆ ವರ್ಷ ಮತ್ತು ಹುಲ್ ಎಂದರೆ ಪ್ರಾರಂಭ ಅಥವಾ ಆರಂಭವಾಗುವ ಎಂದು ಅರ್ಥ. ಅಂದರೆ ವರ್ಷ ಆರಂಭವಾಗುವ ದಿನಗಳಲ್ಲಿ ಆಚರಿಸುವ ಈ ಹಬ್ಬ ಸರ್ಹುಲ್ ಜಾರ್ಖಂಡ್ನಲ್ಲಿ ಆಚರಿಸ್ತಾರೆ. ವರ್ಷದ ಆರಂಭ ಅಂದರೆ ನಮ್ಮಲ್ಲಿ ಆಚರಿಸುವ ಯುಗಾದಿ ಹಬ್ಬದ ಥರ. ನೆಕ್ಸ್ಟ್ ಕ್ವಶನ್, 1920ರ ಖಿಲಾಫತ್ ಆಂದೋಲನವನ್ನು ಯಾರಿಗಾದ ಅನ್ಯಾಯದ ವಿರುದ್ಧ ಪ್ರತಿಭಟಿಸಲೆಂದು ಹಮ್ಮಿಕೊಳ್ಳಲಾಗಿತ್ತು? ಖಿಲಾಫತ್ ಆಂದೋಲನ 1920 ಟರ್ಕಿ, ಈಜಿಪ್ಟ್, ಅಫ್ಘಾನಿಸ್ತಾನ್, ಇರಾಕ್. ಸರಿಯಾದ ಉತ್ತರ ಆಪ್ಷನ್ ಎ ಟರ್ಕಿ. ಖಿಲಾಫತ್ ಚಳುವಳಿ 1919ರಿಂದ 1924ರವರೆಗೆ ಬ್ರಿಟಿಷ್ ಸರ್ಕಾರದ ಮೇಲೆ ಪ್ರಭಾವ ಬೀರಲು ಮತ್ತು ಮೊದಲ ವಿಶ್ವಯುದ್ಧದ ನಂತರ ಆಟೋಮನ್ ಸಾಮ್ರಾಜ್ಯವನ್ನು ರಕ್ಷಿಸಲು ಬ್ರಿಟಿಷ್ ಭಾರತದಲ್ಲಿ
ಮುಸ್ಲಿಮರು ಪ್ರಾರಂಭಿಸಿದ ಪ್ಯಾನ್ ಇಸ್ಲಾಮಿಕ್ ಮತ್ತು ರಾಜಕೀಯ ಪ್ರತಿಭಟನಾ ಅಭಿಯಾನವಾಗಿತ್ತು. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದು ಜಗತ್ತಿನ ಅತಿ ದೊಡ್ಡ ಸಂಸತ್ತನ್ನು ಹೊಂದಿದ ದೇಶವಾಗಿದೆ? ಆಪ್ಷನ್ ಎ UK, ಆಪ್ಷನ್ ಬಿ ಭಾರತ, ಆಪ್ಷನ್ ಸಿ ಚೈನಾ, ಆಪ್ಷನ್ ಡಿ ಜಪಾನ್. ಜಗತ್ತಿನಲ್ಲಿ ಅತಿ ದೊಡ್ಡ ಸಂಸತ್ ಅಂದರೆ ಪಾರ್ಲಿಮೆಂಟ್ ಯಾವುದು? ಸರಿಯಾದ ಉತ್ತರ ಚೈನಾ. ಚೀನಾ ವಿಶ್ವದಲ್ಲಿ ಅತಿ ದೊಡ್ಡ ಸಂಸತ್ತನ್ನು ಹೊಂದಿದ ದೇಶವಾಗಿದೆ. ಚೀನಾದಲ್ಲಿ ಪರೋಕ್ಷವಾಗಿ ನ್ಯಾಷನಲ್ ಪೀಪಲ್ಸ್ ಕಾಂಗ್ರೆಸ್ಗೆ ಆಯ್ಕೆಯಾದವರ ಸಂಖ್ಯೆ ಬರೋಬ್ಬರಿ 2980. 2980 ಟೋಟಲ್ ಈ ಸಂಸತ್ತಿಗೆ ಹೋದಂತಹ ಜನ ಚೈನಾದಲ್ಲಿ. ಆದ್ದರಿಂದ ಚೈನಾ ಜಗತ್ತಿನ ಅತಿ ದೊಡ್ಡ ಸಂಸತ್ತನ್ನು ಹೊಂದಿದೆ. ನೆಕ್ಸ್ಟ್ ಕ್ವಶನ್, ನಾಟ್ಯಾಂಜಲಿ ನೃತ್ಯೋತ್ಸವ ಯಾವ ದೇವತೆಗೆ ಶ್ರದ್ಧಾಂಜಲಿ ಸಲ್ಲಿಸುತ್ತದೆ? ಆಪ್ಷನ್ ಎ ಬ್ರಹ್ಮ, ಆಪ್ಷನ್ ಬಿ ವಿಷ್ಣು, ಆಪ್ಷನ್ ಸಿ ಗಣೇಶ, ಆಪ್ಷನ್ ಡಿ ಶಿವ. ನಾಟ್ಯಾಂಜಲಿ ನೃತ್ಯೋತ್ಸವ ಸರಿಯಾದ ಉತ್ತರ ಆಪ್ಷನ್ ಡಿ ಶಿವ. ನಾಟ್ಯಾಂಜಲಿ ಒಂದು ವಾರ್ಷಿಕ ನೃತ್ಯೋತ್ಸವ ಹಿಂದೂ ದೇವತೆಯಾದ ಶಿವನನ್ನು ಸ್ಮರಿಸುತ್ತದೆ. ಇದು ಸುಮಾರು 1981ರಲ್ಲಿ ಉದ್ಭವಿಸಿತು. ಮುಂದಿನ ಪ್ರಶ್ನೆ, ಡ್ಯಾಶ್ ಶ್ರೀಲಂಕಾದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಮಾತ್ರವಲ್ಲದೆ ಜಗತ್ತಿನ ಮೊದಲ ಮಹಿಳಾ ಪ್ರಧಾನಮಂತ್ರಿಯೂ ಆಗಿದ್ದರು. ಜಗತ್ತಿನ ಮೊದಲ ಮಹಿಳಾ ಪ್ರಧಾನಮಂತ್ರಿ ಸಿರಿಮಾವೋ ಬಂಡಾರನಾಯಕ, ಉಪೇಕ್ಷಾ ಸ್ವರ್ಣಮಾಲಿ, ರೋಸಿ ಸೇನನಾಯಕ, ಚಂದ್ರಿಕಾ ಕುಮಾರತುಂಗ. ಇವರಲ್ಲಿ ಯಾರು ಶ್ರೀಲಂಕಾದ ಮತ್ತು ವಿಶ್ವದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಪ್ರೆಸಿಡೆಂಟ್ RPM? ಉತ್ತರ ಆಪ್ಷನ್ ಎ ಸಿರಿಮಾವೋ ಬಂಡಾರನಾಯಕ. ಶ್ರೀಲಂಕಾದಲ್ಲಿ 1994ರಿಂದ 2000ವರೆಗೆ ಸೇವೆ ಸಲ್ಲಿಸಿದ್ದ ಮಹಿಳಾ ಪ್ರಧಾನಿ ಸಿರಿಮಾವೋ ಬಂಡಾರನಾಯಕ ಶ್ರೀಲಂಕಾದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಮಾತ್ರವಲ್ಲದೆ ಜಗತ್ತಿನ ಮೊದಲ ಮಹಿಳಾ ಪ್ರಧಾನಮಂತ್ರಿಯೂ ಆಗಿದ್ದರು. ಅಂದರೆ ಈ 1994ರವರೆಗೂ ವಿಶ್ವದಲ್ಲಿ ಯಾವ ಮಹಿಳೆಯೂ ಕೂಡ ಪ್ರಧಾನಮಂತ್ರಿ ಆಗಿರಲಿಲ್ಲ ಅಂತ. ಮುಂದಿನ ಪ್ರಶ್ನೆ, ಬಾಂಗ್ಲಾದೇಶ್ ಮುಕ್ತಿಯುದ್ಧದ ಸಮಯದಲ್ಲಿ ಭಾರತ ಸೇನೆಯ ಮುಖ್ಯಸ್ಥ ಯಾರಾಗಿದ್ದರು? ರಾಯ್ ಬುಚರ್, ರಾಬ್ ಕಾಲ್ಹಾರ್ಟ್, KM ಕರಿಯಪ್ಪ, ಸ್ಯಾಮ್ ಮಾಣಿಕ್ ಶಾ. ಯೋಚನೆ ಮಾಡಿ, ಈ ಪಿಕ್ಚರ್ ಅಂತೂ ಯಾರು ಮರೆಯೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ಭಾರತೀಯರ ಫೇವ್ರೆಟ್ ಚಿತ್ರ ಇದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ಯಾಮ್ ಮಾಣಿಕ್ ಶಾ. ಬಾಂಗ್ಲಾದೇಶ್ ಮುಕ್ತಿಯುದ್ಧದ ಸಮಯದಲ್ಲಿ ಶ್ಯಾಮ್ ಮಾಣಿಕ್ ಶಾ ಭಾರತೀಯ ಸೇನೆಯ ಮುಖ್ಯಸ್ಥರಾಗಿದ್ದರು. ಇತ್ತೀಚೆಗೆ ಇವರ ಮೇಲೆ ಒಂದು ಸಿನಿಮಾ ಕೂಡ ಬಾಲಿವುಡ್ನಲ್ಲಿ ತಯಾರಾಗಿತ್ತು, ನಿಮ್ಗೆ ಗೊತ್ತಿರ್ಬೋದು. ಮುಂದಿನ ಪ್ರಶ್ನೆ, ಪಿಂಗಳಿ ವೆಂಕಯ್ಯ ಅಥವಾ ಪಿಂಗಲಿ ವೆಂಕಯ್ಯ ಅವರನ್ನು ಇಂದಿಗೂ ಯಾವ ವಿಶೇಷ ಕಾರಣಕ್ಕಾಗಿ ಸ್ಮರಿಸಲಾಗುತ್ತೆ? ಅವರು ರಾಷ್ಟ್ರೀಯ ಗೀತೆಯ ಸಂಗೀತ ರಚಿಸಿದರು, ಅವರು ಗೋವಾದ ಸೇರ್ಪಡೆಗೆ ಸಹಾಯ ಮಾಡಿದರು, ಅವರು ಭಾರತೀಯ ರಾಷ್ಟ್ರೀಯ ಧ್ವಜವನ್ನು ವಿನ್ಯಾಸಗೊಳಿಸಿದರು, ಅವರು ಹೈದರಾಬಾದ್ ಸೇರ್ಪಡೆಗೆ ಸಹಾಯ ಮಾಡಿದರು. ಪಿಂಗಳಿ ವೆಂಕಯ್ಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತೀಯ ರಾಷ್ಟ್ರೀಯ ಧ್ವಜವನ್ನು ವಿನ್ಯಾಸಗೊಳಿಸಿದರು. ಪಿಂಗಳಿ ವೆಂಕಯ್ಯ ಅವರು ಭಾರತೀಯ ರಾಷ್ಟ್ರೀಯ ಧ್ವಜವನ್ನು ವಿನ್ಯಾಸಗೊಳಿಸಿದರು. 2009ರಲ್ಲಿ ಅವರನ್ನು ಸ್ಮರಿಸಲು ಅಂಚೆ ಪತ್ರಿಕೆ ಬಿಡುಗಡೆ ಮಾಡಲಾಗಿತ್ತು, ಒಂದು ಸ್ಟ್ಯಾಂಪ್ ಬಿಡುಗಡೆ ಮಾಡಲಾಗಿತ್ತು ಅವರನ್ನು ನೆನಪಿಗಾಗಿ.
ಅವರು ಒಂದು ಪುಸ್ತಕವನ್ನು ಸಹ ಬರೆದಿದ್ದರು. ಆ ಪುಸ್ತಕದಲ್ಲಿ ಸುಮಾರು 30 ಎಷ್ಟೋ ಭಾರತದ ಧ್ವಜ ಹೇಗಿರಬೇಕು ಅಂತ ಅದರ ಮೇಲೆ ಅವ್ರದ್ದೊಂದು ಪುಸ್ತಕ ಇತ್ತು. ಮುಂದಿನ ಪ್ರಶ್ನೆ, ಕೆಳಗಿನವರಲ್ಲಿ ಯಾರು ಮೊಟ್ಟ ಮೊದಲು ಭಗವದ್ಗೀತೆಯನ್ನು ಇಂಗ್ಲೀಷ್ಗೆ ಅನುವಾದಿಸಿದರು? ಆಪ್ಷನ್ ಎ ಜಾರ್ಜ್ ಯೂಲ್, ವಿನ್ಸೆಂಟ್ ಆರ್ಥರ್ ಸ್ಮಿತ್, ಮ್ಯಾಕ್ಸ್ ಮುಲ್ಲರ್. ಆಪ್ಷನ್ ಡಿ ಚಾರ್ಲ್ಸ್ ವಿಲ್ಕಿನ್ಸ್. ಭಗವದ್ಗೀತೆಯನ್ನು ಮೊಟ್ಟ ಮೊದಲು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿದವರು ಯಾರು? ಸರಿಯಾದ ಉತ್ತರ ಚಾರ್ಲ್ಸ್ ವಿಲ್ಕಿನ್ಸ್. ಚಾರ್ಲ್ಸ್ ವಿಲ್ಕಿನ್ಸ್ ಅವರು ಭಗವದ್ಗೀತೆನ ಮೊದಲು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿದರು. ಅವರು ಇಂಗ್ಲೀಷ್ ಟೈಪೋಗ್ರಾಫರ್ ಮತ್ತು ಏಷಿಯಾಟಿಕ್ ಸೊಸೈಟಿಯ ಸ್ಥಾಪಕ ಸದಸ್ಯರು ಕೂಡ ಆಗಿದ್ದರು. ಇಂದಿನ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ಇದೇ ಥರದ ವಿಡಿಯೋಗಾಗಿ ಫೈಟ್ ಕ್ಲಬ್ ಕರಿಯರ್ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೆ ನಿಮ್ಮ ಒಂದು ಸಪೋರ್ಟ್ ನೀಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.